ಹಂಪಿ ಪ್ರಯಾಣ ಪಾರ್ಟ್ 2 ಅಂಜನಾದ್ರಿ ಬೆಟ್ಟದಲ್ಲಿ ನಾವೇನೇನ್ ಮಾಡಿದ್ವಿ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಈ ಒಂದು ವಿಡಿಯೋನ ನೀವು ಫುಲ್ ನೋಡ್ಬೇಕಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇರ್ತೈತೆ, ಕ್ಲಿಕ್ ಮಾಡಿ ಫುಲ್ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ಭಕ್ತಿ ಮತ್ತು ಕಾಮಿಡಿ ಎಲ್ಲಾ ಕೂಡ ಅನುಗುಣವಾಗಿರ್ತೈತೆ. ನೀವೆಲ್ಲ ಈ ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ ತನಕ ನೋಡಿ. ಶುಕ್ರವಾರ ರಾತ್ರಿ ರೈಲ್ ಹತ್ತಿ ಬೆಳಗ್ಗೆ ಶನಿವಾರ ನೋಡೋಷ್ಟೊತ್ಕ 3:45 ಕೂಡ ಆತಾಯ್ತು. ರೈಲ್ವೆ ಸ್ಟೇಷನ್ ಕೂಡ ಹತ್ರಕ್ಕ ಬರ್ತಾಯ್ತು. ಈ ವಿಡಿಯೋದಲ್ಲಿ ಲೈವ್ ಆಗಿ ಮಾತಾಡಿರೋದು ನಾನು. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸಬೇಕು. ನೀವೆಲ್ಲ ಸ್ಟೇಷನ್ ಬಂತು ಅಂತ ಒಬ್ಬೊಬ್ರೆ ಇಳಿತಾ ಇದ್ರು ಕೆಳಕ್ಕ. ಬೆಳಗ್ಗೆ ನಾವೆಲ್ಲ ಇಳಿದಿದ್ದು ಟ್ರೈನ್ ಆಗಿಂದ ಅಂತಂದ್ರೆ ಅಗ್ರಿಬೊಮ್ಮನಹಳ್ಳಿ ಅನ್ನೋ ಸ್ಟೇಷನ್ ಹೊಸಪೇಟೆಗಿಂತ 2 ಸ್ಟಾಪ್ ಹಿಂದ್ಗಡೆ ಇಳಿದ್ವಿ. ಟ್ರೈನ್ ನಮ್ಮನ್ ಬಿಟ್ಬಿಟ್ಟು ಅದ ಕಡೆ ಹೋದ್ರೆ ಅದನ್ನ ಬಿಟ್ಬಿಟ್ಟು ನಾವು ಸ್ಟೇಷನ್ ಇಂದ ಆಚೆಕ ಬಂದ್ವಿ. ಆಚೆಕ್ ಬಂದು ನಾವು ನಮ್ಮ ಹುಡುಗನ್ ಬರಕ ವೇಟ್ ಮಾಡ್ತಾ ಇದ್ವಿ. ನಮ್ಮ ಹುಡುಗನ್ ಕೂಡ ಅಷ್ಟೊತ್ಕ ಬಂದ್ ಗಾಡಿ ಕರ್ಕೊಂಡು ನಮ್ ಕಂಪ್ನಿನಾಗ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಿದ್ ಹುಡುಗನು ಹೊಸಪೇಟೆ ಹೋನೋ. ಇವತ್ತು ನಮ್ಕ ಹಂಪಿನಾಗ ಎಲ್ಲಾ ಕೂಡ ತೋರ್ಸುದ್ನು. ಇದೇ ನಮ್ ಸುನಿಲ್ ಇಲ್ಲ ಅಂತಂದಿದ್ರೆ ಇವತ್ತು ಹೊಸಪೇಟೆ ಪೂರ್ತಿ ನಾವು ನೋಡಕ್ ಆಗ್ತಾ ಇರಲಿಲ್ಲ. ಯಾಕಂತಂದ್ರೆ ಯಾರು ಗುರುತು ಪರಿಚಯ ಇಲ್ಲ. ತುಫಾನ್ ಗಾಡಿ ಕೂಡ ಕರ್ಕೊಂಡ್ ಬಂದಿದ್ನು. ಅದ್ರಕ್ಕ ಎಕ್ಬಿಟ್ಟು ನಾವು ಹೋದ್ವಿ. ಇನ್ನ ಗಾಡಿನಾಗ ಓಡಾಡ್ಬೇಕಂತಂದ್ರೆ ಡೀಸೆಲ್ ಬೇಕು. ಬಂಕ್ ಹತ್ರಕ್ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ನಾವು ಹೊಂಟ್ವಿ. ಮತ್ತೆ ದಾರಿನಾಗ ಹೋಗ್ತಾ ಹೊಸಪೇಟೆ ಟನಲ್ ಕೂಡ ಸಿಕ್ತು. ಟನಲ್ ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಆಚೆಕ್ಕ ಬಂದ್ವಿ. ಇವಕ್ಕ ಈ ಟನಲ್ ಆಗ 2 ಸಾರಿ ಬಂದಿರೋದು. ನೀವ್ ಎಷ್ಟು ಸರಿ ಬಂದಿದ್ದೀರಿ ಅಂತ ಒಂದು ಕಮೆಂಟ್ ಬಾಕ್ಸ್ ಆಗ ಕಮೆಂಟ್ ಹಾಕ್ಬಿಡ್ರಿ. ಟೈಮ್ ನೋಡೋಷ್ಟೊತ್ತು 6 ಗಂಟೆ ಆಗಿತ್ತು. ಅಂಜನಾದ್ರಿ ಬೆಟ್ಟ ಕೂಡ ಬಂತು. ಇಲ್ಲಿಂದ ಶುರುವಾಗ್ತೈತೆ ನೋಡಿ ಅಸಲಿ ವಿಡಿಯೋ. ಸೊ ಬಂದ್ವಿ ಅಂಜನಾದ್ರಿ ಬೆಟ್ಟಕ್ಕ, ಹನುಮಂತನ ಜನ್ಮ ಸ್ಥಳಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ, ನೋಡ್ತಾ ಇರಿ, ಖುಷಿ ಪಡಿ. ನೋಡ್ಬೋದು ನೀವು ಶ್ರೀ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಬೆಟ್ಟಕ್ಕೆ ನಮ್ಮ ಹುಡುಗರೆಲ್ಲ ನೋಡಿ ಇಲ್ಲಿದ್ದಾರೆ. ಹಾಯ್ ಗಾಯ್ಸ್, ನಡೀರಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಹೆಂಗಿರ್ತೈತೆ ಅನ್ಬಿಟ್ಟು ಇಲ್ಲಿ ನೋಡಿ. ನಮ್ ಕಡೆ ಇರೋ ಕೋತಿನೇ ಬೇಡ, ಇಲ್ಲಿರೋದು ಒಂಥರ ಡಿಫ್ರೆಂಟ್ ಆಗೈತೆ ಕೋತಿ. ಎಷ್ಟ್ ಚೆನ್ನಾಗೈತೆ ನೋಡಿ. ಅದನ್ನು ಅದ್ರ ಮಕ್ಕನೇ ಕಾಣಿಸ್ತಾ ಇಲ್ಲ, ಫುಲ್ ಬ್ಲಾಕ್ ಆಗೈತೆ. ಮೊದಲನೇ ಸ್ಟೆಪ್ ಹತ್ತಾ ಇದೀವಿ. ಲಾಸ್ಟ್ ತನಕ ವಿಡಿಯೋನ ನೋಡಿ. ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ನಾನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಈ ಕಡೆ ತಿರ್ಗಿ ಎಲ್ಲಾನು ನನ್ನೆಲ್ಲ ಯಾಕ ಹಿಂದೆಕ್ ಬಿಟ್ಬಿಟ್ರೆ, ಸೈಡ್ ಬಿಡ್ರಿ. ಗೌಡ್ರ ಹತ್ರಕ್ ಹೋಗ್ಬೇಕು. ನಾನು ಗೌಡ್ರನ್ನ ಸ್ವಲ್ಪ ಪ್ರಶ್ನೆಗೆ ಕೇಳ್ಬೇಕು. ಯಾವತ್ತಾದ್ರೂ ಬಂದಿದ್ದೀರಾ ನೀವು ಅಂಜನಾದ್ರಿ ಬೆಟ್ಟಕ್ಕ? ಚೆನ್ನಾಗೈತಾ ಟ್ರೆಕ್ಕಿಂಗ್? ಸೂಪರ್ ಆಗಿದೆ. ಹೆಂಗ ಅನಿಸ್ತೈತೆ ನಿಮ್ಗಿದು? ಪ್ರಶ್ನೆ ಮೊದಲಕ್ಕೆ ಇನ್ನೊಂದ್ಸಲಿ ಬರೋಣ ಅನ್ಸುತ್ತೆ. ಇಲ್ಲೇ ಸುಸ್ತಾಗ ಹೋಗ್ಬಿಟ್ಟಂಗಿದ್ದೀರಿ ನೀವು. ಇಷ್ಟೇ ಇನ್ನ ಐತೆ ನೋಡ್ರಿ. ಮೆಟ್ಲತ್ಬೇಕಲ್ವಾ, ಅದಕ್ಕೆ. ಸರಿ ಬರ್ರಿ, ಎಷ್ಟಾದ್ರೂ ಅಷ್ಟ್ ನಿಧಾನ ಕತ್ಕೊಂಡ್ ಹೋಗ್ತಾ ಇರೋಣ. ನಮ್ ಏರಿಯಾ ಕಡೆ ಈ ತರ ಇಷ್ಟ ದೊಡ್ಡ ಬಸವಣ್ಣನ ನೀವ್ ಯಾರಾದ್ರೂ ನೋಡಿದ್ದೀರಾ? ನೋಡಿದ್ರೆ ಬೇಗ ಒಂದ್ ಕಮೆಂಟ್ ಮಾಡ್ರಿ. ಹಂಗೆ ಸುಸ್ತಾಗೈತೆ ಗಾಯ್ಸ್, ಆಗ್ತಾ ಇಲ್ಲ. ಈ ಮೆಟ್ಲು ಇನ್ನ ಎಷ್ಟ್ ದೂರ ಆಯ್ತೋ ಏನೋ, ಯಾವಾಗ ತಲುಪ್ತೀವೋ ಮೇಲಕ್ಕ. ಗೌಡ್ರು ನೋಡಿದ್ರೆ ಆರಾಮಾಗಿ ಒಳ್ಳೆ ವಯಸ್ಸು ಹುಡುಗರು ಹೋಗ್ತಾವ್ರೆ. ಬೈ ಮಧುಗನು ಆರಾಮಾಗಿ ಕುತ್ಕೊಂಡ್ಬಿಟ್ಟಾರೆ. ಸಾಕ ಹೋಗ್ಬಿಟ್ಟೈತೆ ಮಕ್ಕ. ನೋಡಿ ಅವಾಗ ಹೆಂಗ ಹೋಗೈತೆ, ಒಳ್ಳೆ ಉಡ್ತಿ ಗಿಡೋರ್ ಆದಂಗ ಹೋಗ್ಬಿಟ್ಟೈತೆ ಮಕ್ಕ. ಬರ್ರಿ ಇನ್ ಸ್ವಲ್ಪ ದೂರನ ಬರ್ರಿ. ಇದು ನಮ್ ಕಡೆ ಕೋತಿಗ್ಲ ಅಂತಂದ್ರೆ ಮಂಗಣ್ಣವ್ರು, ಹನುಮಂತಣ್ಣವ್ರು, ಮಂಗಣ್ಣ. ನೋಡಿ ಯಾವ ತರ ಡ್ಯಾನ್ಸ್ ಆಡ್ತಾವೆಲ್ಲ. ಇಲ್ಲಿಂದ ವ್ಯೂ ನೋಡಿ ಗಾಯ್ಸ್ ಯಾವ ತರ ಐತೆ ಅನ್ಬಿಟ್ಟು. ನೇಚರ್ ಬೇರೆ ಲೆವೆಲ್ ಆಗೈತೆ. ಅಲ್ಲಿ ಯಾವ್ದೋ ಒಂದು ನದಿ ಹರಿತೈತೆ, ತುಂಗಭದ್ರನ ಯಾವ್ದೋ ಅಂತ ಗೊತ್ತಿಲ್ಲ ಮೋಸ್ಟ್ಲಿ. ನಿಮ್ ಯಾರ್ಕನ ಗೊತ್ತಿದ್ರೆ ಅಂಜನಾದ್ರಿ ಬೆಟ್ಟದ ಮೇಲೆಯಿಂದ ಕಾಣಿಸೋ ಅಂತ ನದಿ ಒಂದ್ಸರಿ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡ್ರಿ ಯಾವ ನದಿ ಅನ್ಬಿಟ್ಟು. ಸೂಪರ್ ಆಗೈತೆ ವ್ಯೂ ಅಂತೂ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಪ್ರಳಯವೇ ನಡೆಯಲಿ ಅಸುರರ ಎದುರಿಸು. ಅವಾಗ ಎಲ್ಲ ನೋಡಿದ್ದು, ಇವಾಗ ನೋಡಿ ಯಾವ ತರ ಐತೆ ವ್ಯೂ ಅಂತ. ಬೇರೆ ಲೆವೆಲ್, ಸೂಪರ್. ಸೊ ಗಾಯ್ಸ್ ನೋಡ್ಬೋದು, ಫೈನಲ್ ಆಗಿ ಎಂಟ್ರಿ ಆದ್ವಿ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ. ದೇವರ ದರ್ಶನಕ್ಕೆ ಹೋಗ್ಬೇಕೀಗ. ಇವಾಗ ಮೇಲೆ ಕತ್ತದಲ್ಲ ನೀನು, ನಿನ್ಕೇನ್ ಸುಸ್ತಾಗೋದು ಆತರ ಎಲ್ಲ ಏನೂ ಆಗಿಲ್ಲ. 2 ನಿಮಿಷಕ್ಕೆ ಹತ್ಬಿಟ್ಟ ನೀನು. ಕರೆಕ್ಟ್ ಆಗಿ 15 ನಿಮಿಷ ಕರೆಕ್ಟ್ ಆಗಿ ಹತ್ತಿದ್ದು. ಏನಂದ್ರೆ ಜಾಸ್ತಿ ಕಡ್ದೈತೆ ಮೆಟ್ಲುಗ್ಲ. ಇಲ್ಲ ಅಂದ್ರೆ ಇನ್ನ ಬೇಗ ಹತ್ಬೋದು. ಅದೊಂದೇ, ಇನ್ನೇನ್ ಕಷ್ಟ ಏನಾಗಲ್ಲ ಹತ್ತಕ್ಕ. ಇನ್ನೇನು ಕೆಲವೇ ಸಮಯದಲ್ಲಿ ನಮ್ಮ ಬಾಸ್ನ ದರ್ಶನ ಮಾಡಕ್ಕ ಹೋಗ್ತಾ ಇದೀವಿ. ನೀವು ಕೂಡ ಒಂದ್ಸರಿ ದರ್ಶನ ಮಾಡ್ಕೊಂಬಿಡಿ, ತೋರಿಸ್ತೀನಿ ನೋಡಿ. ಯಾವ್ದೋ ಸಾಮಾನ್ ಕಡ್ಡಿಗೆ ಸಿಕ್ತು ಅನ್ಬಿಟ್ಟು ಫ್ರೀಯಾಗಿ ಪೂಜೆ ಮಾಡ್ತಾವನೆ ದೇವ್ರಕ. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ. ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ
ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ್ನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಬಾಯ್ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ಯಲ್ಲ ನಿನ್ ಕೈ ಏನ್ ಅನ್ಸ್ತು ಟ್ರೆಕ್ಕಿಂಗ್ ಹತ್ತದ್ವಲ್ಲ ನಾವ್ ಮೇಲ್ಕ ಟ್ರೆಕ್ಕಿಂಗ್ ಮಾತ್ರ ತುಂಬಾ ಅದ್ಭುತ ಆಗಿದೆ. ನಾನು ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ಬೇಕು ಅಂತ. ಆದ್ರೆ ಭಗವಂತ ಇವತ್ತು ನಮ್ನೆಲ್ಲಾರ್ನು ಕರ್ಸ್ಕೊಂಡವನಂದ್ರೆ ನಾವು ಒಂದು ಪುಣ್ಯ ಮಾಡಿದೀವಿ ಅಂತ ನಮ್ ಅದು ಇವತ್ತು ಮೊದಲನೇ ಶನಿವಾರ ಶ್ರಾವಣ ಶನಿವಾರದಲ್ಲಿ ಫಸ್ಟ್ ಬಂದಿದ್ದೇವೆ ಅಂದ್ರೆ ನಾವೆಲ್ಲ ಒಂದು ಅದೃಷ್ಟ ಮಾಡಿದಿರ ಇಲ್ಲ ಅದೃಷ್ಟನೇ, ಯಾಕಂದ್ರೆ ನಾವ್ ಏನೋ ಅನ್ಕೊಂಡ್ ಬಂದ್ರೆ ಅದು ಏನೋ ಆಗ್ತೈತೆ. ನಾವು ಎಲ್ಲೆಲ್ಗೋ ಪುಣ್ಯಸ್ಥಳಗಳಿಗೆ ಹೋಗ್ಬೇಕು ಅನ್ಕಂತೀವಿ, ಆ ಟೈಮ್ ಹೋಗಕ್ ಆಗಲ್ಲ. ಅದು ಟೈಮ್ ಬಂದಾಗೆ ನಾವು ಎಷ್ಟೋ ದಿನದಿಂದ ಅನ್ಕಂತ ಇದ್ವಿ. ಹನುಮಂತನ ಜನ್ಮಸ್ಥಳಕ್ಕೆ ಬಂದಿದೀವಿ ಅಂತಂದ್ರೆ ಅದು ಬೇರೆ ತರ ಬೇರೆ ವಿಷಯ ಇದು. ಅದು ಎಲ್ಲಾರು ಬರಕ್ಕಾಗಲ್ಲ ಇಂಥ ಸ್ಥಳಕ್ಕೆ. ನೋಡಿ ನೀವು ಕೂಡ ಯಾರಾದ್ರೂ ಅಂಜನಾದ್ರಿ ಬೆಟ್ಟನ ಫಸ್ಟ್ ಟೈಮ್ ಸ್ವಾತಂತ್ರ್ಯ ಸಿಕ್ಕಿರೋ ದಿನ ಅದು ಮೊದಲನೇ ಶನಿವಾರ ಆಗಿ ಇವತ್ತು ನಾವು ಬಂದಿದ್ದೀವಿ ಅಂದ್ರೆ ನಾವು ಒಂಥರ ಪುಣ್ಯವಂತರ ಅಂತಾನೆ ಹೇಳ್ಬೋದು. ನೀವ್ ಯಾರಾದ್ರೂ ಅಂಜನಾದ್ರಿ ಬೆಟ್ಟಕ್ಕ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ, ನಾವು ಹೋಗಿದೀವಿ ಅನ್ಬಿಟ್ಟು. ಅದೇ ತರ ಹೊಸಪೇಟೆ, ಗಂಗಾವತಿ ಈ ಕಡೆ ಇರೋರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ನ ಫಾಲೋ ಮಾಡಿ, ಅದೇ ತರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ಸುನಿಲ್ ಎಲ್ಲೆಲ್ಕೋ ಕರ್ಕೊಂಡ್ ಹೋಗ್ತಾನೆ ಬಂಡಿಗಳ ಮೇಲೆ. ಅವನೇ ನಮ್ಕ ಗೈಡ್. ಅವನು ಇದೇ ಊರ್ ಹುಡುಗನ, ಹೊಸಪೇಟೆ ಹುಡುಗನ, ನಮ್ ಜೊತೆಲಿ ಕೆಲ್ಸ ಮಾಡ್ದಂತ ಹುಡುಗನ. ಯಾವತ್ತಿಂದನೂ ನಮ್ಗೆ ಪರಿಚಯ ಬೇಜಾನು. ಒಂದ್ 3-4 ವರ್ಷದಿಂದಾನೇ ಅವ್ರ ಪರಿಚಯ. ಅವನೇ ಮುಂದ್ಗಡೆ ಹೋಗ್ತಾ ಇದ್ದಾನೆ ನೋಡಿ. ಸಣ್ಣಕ್ಕಿದ್ನು ಇವಾಗ ತಿಂದು ದಪ್ಪ ಆಗ್ಬಿಟ್ಟಾನ ಹಂದಿ ತರ. ಹೆಂಗ ಅವ್ನು ನೋಡಿ. ಸುನಿಲ್ ಆಯ್ ಮಾಡ ಒಂದ್ಸರಿ ಈ ಕಡೆ ತಿರ್ಗ್ಬಿಟ್ಟು ನೋಡಿ. ಇವನೇ ನಮ್ಮ ಹುಡುಗನ್ ಬೆಳಗ್ಗೆ ಬಂದ್ ರಿಸೀವ್ ಮಾಡ್ಕೊಂಡಲ್ಲ ಇವನೇ. ಸುನಿ, ನೀನ್ ಎಷ್ಟ್ ಸರಿ ಬಂದಿದೆ ಮಗ ಅಂಜನಾದ್ರಿ ಬೆಟ್ಟಕ್ಕ? ಜಗ್ಗಿ ಸಲ ಬಂದವಂತ. ಇವ್ರ ಭಾಷೆನೇ ಒಂಥರ ಅಲ್ಲ, ಆದ್ರೂ ಒಂಥರ ಚೆನ್ನಾಗಿರ್ತೈತೆ ಕೇಳಕ್ ಇವ್ರ ಭಾಷೆ. ಉತ್ತರ ಕರ್ನಾಟಕ ಎಲ್ಲ ನಮ್ ಕನ್ನಡದವ್ರೆ ಅಲ್ಲ. ನಾವು ಕೆಳಗಡೆ ಇಳಿದ್ಬಿಟ್ಟು ಬರ್ತಾ ಇದ್ರೆ ನೋಡ್ರಿ ಇವ್ರ 3 ಜನ ಅಟ್ರ ಫ್ಲಾಪ್ ಆಗಿ ಹೋಗ್ಬಿಟ್ಟವ್ರೆ. ಫಿಲಂ ಫ್ಲಾಪ್ ಆದ್ರೆ ಹೆಂಗೆ ಹಂಗ ಆರಾಮಾಗಿ ಶಿಸ್ತಾಗ ಮಲ್ಕೊಂಡ್ ನೋಡ. ಬರ್ರಪ್ಪ, ಇನ್ನು ನೋಡೋದ್ ಪ್ಲೇಸ್ ಜಾಸ್ತಿ ಐತೆ, ಹೋಗೋಣ. ಸ್ವಿಚ್ ಆಫ್ ಇವಾಗ ಸ್ವಿಚ್ ಆಫ್ ಆಗ್ಬಿಟ್ರೆ ಇನ್ನ ಹೆಂಗೆ 5 ಗಂಟೆ 6 ಗಂಟೆ ತನಕ ನೋಡ್ಬೇಕು. ಇನ್ನ ಬರ್ರಿ ಬೇಗ. ಒಂದ್ 5 ನಿಮಿಷ ಬಿಡ ಇಲ್ಲೇ. ಸರಿ ಆಯ್ತು ಬಿಡಪ್ಪ, 5 ನಿಮಿಷ ಅಲ್ಲ 10 ನಿಮಿಷ ಇರ್ತೀನಿ ಬಿಡು ಬಾಯ್ ನಿನ್ಗೋಸ್ಕರ. ನೋಡಿ ಇವ್ರಿಬ್ರು ಒಳ್ಳೆ ಲವರ್ಸ್ ತರ ಹೆಂಗೆ ಕಿಸ್ಸಿಗೆ ಕೊಟ್ಕೊಂತ ನೋಡ. ಅಯ್ಯಯ್ಯ ಹೇಳಪ್ಪ, ಇನ್ನ ಏನೇನ್ ನೋಡ್ಬೇಕಪ್ಪ ಈ ಕಣ್ಣುಗಳಲ್ಲಿ ನಾವು. ಬರ್ತಾ ದಾರಿನಾಗ 20 ರೂಪಾಯಿ ಕೊಟ್ಟು ಒಂದು ಮಜ್ಜಿಗೆ ಲೋಟ ಕುಡ್ಕೊಂಡು ಕೆಳಗಡೆಕ ಬಂದ್ವಿ. ಹನುಮಂತನ ಮುಖಚಿತ್ರ ನೋಡಿ ಹೆಂಗೈತೆ ಅನ್ಬಿಟ್ಟು. ರೀಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರಿ ನೀವು. ನನ್ ರೀಲ್ಸ್ ಅಲ್ಲೂ ನೋಡ್ಬಿಡಿ ಒಂದ್ಸರಿ ಹೆಂಗೈತೆ ಅನ್ಬಿಟ್ಟು. ಮೇಲ್ಗಡೆಯಿಂದ ಕೆಳಗಡೆ ಇಳ್ದಿದ್ದೀರಿ ಇವಾಗ. ನೆಕ್ಸ್ಟ್ ಇನ್ನ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕ ಹೋಗ್ಬೇಕು. ಅಂಜನಾದ್ರಿ ಬೆಟ್ಟ ಮುಗೀತು, ಎಲ್ಲಾ ನೋಡಿದ್ವಿ. ನೆಕ್ಸ್ಟ್ ಇನ್ನ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ನಮ್ಮ ಬಂಧು ಬಳಗದವರೆಲ್ಲ ಇಲ್ಲಿ ಕಾಯ್ತಾ ಇದಾರೆ, ಹಂಪಿಯಲ್ಲಿ ಕಾಯ್ತಾ ಇದಾರೆ. ಮುಂದಿನ ಪಯಣ ಹಂಪಿ ವಿರೂಪಾಕ್ಷ ದೇವಸ್ಥಾನ ಕಡೆ ಹೊರಟಿದೀವಿ. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಹೊರಟಿದೀವಿ. ಈಗ ಎಲ್ಲ ನಮ್ಮ ಜೊತೆಗಾರರು ಸೇರಿ ಇವತ್ತು ಮುಂದಿನ ಪಯಣ ಹಂಪಿ. ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಒಂದು ಕಿರುಚಿತ್ರ ಏನಪ್ಪಾ ಅಂದ್ರೆ ಹೆಸರು ಸ್ಪೀಕರ್ ಇಲ್ಲಿ ಒಂದು ಕಿರುಚಿತ್ರ ಬಿಡುಗಡೆ ಮಾಡಲಿದ್ದೀರಿ. ಅದು ಚಿತ್ರದ ನೇಮ್ ಏನಪ್ಪಾ ಅಂದ್ರೆ ಬೊಮ್ಮಚ್ಚ ಬೊಂಬಯ. ಹೊಸ ಚಲನಚಿತ್ರ ಪ್ರಾಯೋಜಕರು ಸಿ ಚಂದ್ರನವರ ಅರ್ಪಿಸುವ ಒಂದು ಕಿರುಚಿತ್ರ ಬೊಮ್ಮಚ್ಚ ಬೊಂಬಯ. ಎಲ್ಲ ನಮ್ಮ ವಿಡಿಯೋ ಆಡಿಯೋ ಎಲ್ಲ ಅರ್ಪಿಸುವವರು ಆನಂದ್ರವರು, ಅದರ ನಿರ್ದೇಶಕರಾದಂತ ರವಿ ಗೌಡ್ರು ಅದರ ನಿರ್ದೇಶಕರು ಮತ್ತು ಪ್ರೊಡ್ಯೂಸರು ಈಗ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಹಂಪಿಯಲ್ಲಿ ಮಾತಾಡ್ತಾರೆ, ಧ್ವಜವನ್ನು ಆಚರಿಸುತ್ತಾ. ನೆಕ್ಸ್ಟ್ ನಮ್ಮ ಸ್ನೇಹಿತರಾದಂತ ಸುನೀಲ್ ನಮಗೋಸ್ಕರ ನಾವು ಬೆಂಗಳೂರಿಂದ ಬರೋಷ್ಟಕ್ಕೆ ಬೆಂಗಳೂರಿಂದ ಬಂದು ಇಲ್ಲಿ ಹೊಸಪೇಟೆ ಟ್ರೈನು 3 ಗಂಟೆಗೆ ಇಳಿದ್ವಿ. ಅಷ್ಟೊತ್ತಿಗೆ ಗಾಡಿ ತಗೊಂಡ್ಬಂದು ನಮ್ಮ ಟಿಫನ್ ರೆಡಿ ಮಾಡ್ಕೊಂಡ್ಬಂದು ತುಂಬಾ ಕಷ್ಟಪಟ್ಟು ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ. ಅವ್ರಿಗೂ ಸಹ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ತುಂಬ ಸೇರಿ. ಥ್ಯಾಂಕ್ ಯು.
ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇನ್ನ ದೊಡ್ಡ ವಿಷಯ ಒಂದು ಮರ್ತೋಗ್ಬಿಟ್ಟಿದ್ದೀವಿ ನಾವು. ಅದೇನಪ್ಪ ಅಂದ್ರೆ ನಮ್ಮ ಲೆಫ್ಟ್ ಹ್ಯಾಂಡ್ ಇಟ್ಕೊಳ್ತಂದವರು ನಮ್ಮ ಮ್ಯಾನೇಜ್ಮೆಂಟ್ ನಾಯಕರು ಯಾವುದೇ ಟ್ರಿಪ್ ಹೋಗ್ಬೇಕಾಗ್ಲಿ ನಮ್ದು ಏನೇ ಕಾರ್ಯಕ್ರಮ ಆಗ್ಲಿ ಎಲ್ಲೇ ಹೋಗ್ಬೇಕಾಗ್ಲಿ ನಾವು ಏನೇ ಮಾಡ್ಬೇಕಾಗ್ಲಿ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಇವರು ನಮ್ಮ ಎಲ್ಲಾರು ಸುಖ ಸಂತೋಷವಾಗಿ ಕರ್ಕೊಂಡವರು ಮಹಾನಾಯಕರು ಇವರು. ದೇವರು ಚೆನ್ನಾಗಿನ 100 ವರ್ಷ ಇಟ್ಟಿರ್ಲಿ. ನಮ್ಮ ಹಿರಿಯರಿದ್ದಾರೆ ತುಂಬಾ ದೊಡ್ಡವರು. ನಮ್ಗೆ ಈಗ 2-3 ಟ್ರಿಪ್ಗಳಿಂದ ಬರ್ತಾ ಇದ್ದಾರೆ ನಮ್ಮ ಜೊತೆಯಲ್ಲಿ. ಏನೇ ತೊಂದರೆಗಳು ಆಗ್ದಿರ ನೋಡ್ಕೊಳ್ಳೋಂಥವ್ರು ಇನ್ನೊಬ್ರು ಇದ್ದಾರೆ ದೊಡ್ಡ ನಾಯಕರು ನಮ್ಮ ರವಿಗೌಡರು. ರವಿಗೌಡರು ನೋಡಿ ಈ ಕಡೆ ಇವರೇ ನಮ್ಮ ದೊಡ್ಡ ನಾಯಕರು. ನಮಸ್ಕಾರ. ಅಂಜನಾದ್ರಿ ಬೆಟ್ಟವನ್ನು ಮುಗಿಸಿ ನಾವು ಇವಾಗ ಹಂಪಿ ಕಡೆಗೆ ಹೊರಟಿದ್ದೀವಿ. ಎಲ್ಲ ಸ್ನೇಹಿತರು ಸೇರಿ ಈಗ ನಮ್ಮ ಆನಂದ್ ಅವರು ಸಹ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಮತ್ತೆ ಅವರ ಇನ್ಸ್ಟಾಗ್ರಾಮ್ ಅನ್ನು ನಮ್ಮ ಕನ್ನಡಿಗನಾಗಿ ಒಂದು ರೈತರ ಮಗನಾಗಿ ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ಅವರು ಸಹ ಮಾತುಗಳನ್ನು ಆಡ್ತಾರೆ ನೋಡಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಗಮನವಿಟ್ಟು ಯಾರು ಇದನ್ನ ಏನು ಬೇಜಾರು ಮಾಡ್ಕೊಂಬಿಡಿ. ನಮಗೋಸ್ಕರ ಕನ್ನಡಿಗರಿಂದ 70ನೇ ಸ್ವಾತಂತ್ರ್ಯ ದಿನವಾಗಿ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಇನ್ನು ವಿಷಯ ಏನಪ್ಪ ಅಂದ್ರೆ ನಾವು ಎಂತೆಂಥ ಟ್ರಿಪ್ಗಳು ಮಾಡಿದ್ವಿ, ಇದರಷ್ಟು ಮಜಾ ಯಾವ ಟ್ರಿಪ್ಪಲ್ಲೂ ನಮಗೆ ಬಂದಿಲ್ಲ. ಗೋವಾ, ರಾಮೇಶ್ವರಂ, ಮಧುರೆ, ಕನ್ಯಾಕುಮಾರಿ ಎಲ್ಲಾನು ಓಡಾಡಿದ್ದೀವಿ. ಯಾವುದೂ ಇಷ್ಟೊಂದು ಮಜಾ ಬಂದಿಲ್ಲ ನಮ್ಗೆ. ಇವತ್ತು ಈ ಟ್ರಿಪ್ಪು ನಮ್ಮ ಸುನಿಲ್ನ ಅರೇಂಜ್ ಮಾಡಿರ್ಬೇಕಂತ ಟ್ರಿಪ್ಪು ಇದರಷ್ಟು ನಮ್ಗೆ ಮಜಾ ಯಾವುದೂ ಬಂದಿಲ್ಲ. ಆದರೂ ನಮ್ಮ ಮುನ್ನಾಬಾಯಿ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ. ಅದೇ ಥರ ನಮ್ಮ ಮ್ಯಾನೇಜ್ಮೆಂಟ್ ವಿಷ್ಣುವರ್ಧನ್ ಅವರು, ಅದೇ ನಮ್ಮ ರವಿಗೌಡರು, ಹೊಸದಾಗಿ ನೂತನವಾಗಿ ಮದುವೆ ಆಗಿರುವಂತ ಮಧು ಮತ್ತು ಅಕ್ಷಯ ಇವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದೇ ಥರ ನಮ್ಮ ಡ್ರೈವರ್ ಅನ್ನು ನಮ್ಗೆ ಯಾವ ತರ ಬೇಕೋ ಆ ತರ ನೀಟಾಗಿ ಗಾಡಿ ಕೂಡ ಓಡಿಸ್ತಾವ್ರೆ. ಹಳ್ಳಗಳಲ್ಲಿ ಬಳ್ಳಗಳಲ್ಲಿ ಓಡಿಸ್ತೀರ ನೇವಾಗಿ ಇವರು. ಅದೇ ತರ ನಮ್ಮ ಪ್ಲಾನರ್ ಬೇರೆ ಬಂದಿದ್ದಾರೆ ಇಲ್ಲಿಗೆ. ಇವರು ಕೀರ್ತಿ ಚಿಕ್ಕದಾದರೂ ಮೂಗು ಮಾತ್ರ ಭಾರಿ ದೊಡ್ಡದು. ನಮ್ಮ ಸುನಿಲ್ ನೆತ್ಕೊಂಬಂದಿದ್ದ ಮೈಕಾಗ ಇಷ್ಟು ಮಾತ್ರ. ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಈ ವಿಡಿಯೋನ ಇಲ್ಕ ಎಂಡ್ ಮಾಡ್ತಾ ಇದ್ವಿ. ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ಅಲ್ಲಿರೋ ವಿಡಿಯೋನ ಫುಲ್ ನೋಡಿ. ಲಾಸ್ಟ್ ಅಲ್ಲಿ ಹೆಂಗ್ ಅನಿಸ್ತೈತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡ್ರಿ. ಅಂದಂಗೆ ಇವತ್ತು ಇಷ್ಟೇ ವಿಡಿಯೋ ಫುಲ್ ಲೆಂತ್ ಆಯ್ತು. ಎಲ್ಲರೂ ಕ್ಷಮಿಸಬೇಕು ನನ್ನನ್ನ. ಟಾಟಾ ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ.